ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತಿನ ವಿಡಿಯೋದಾಗ ನಾವು ದಾವಣಗೆರೆ ಬೆಣ್ಣೆ ದೋಸೆನ ಹೆಂಗೆ ಮಾಡೋದು ಅಂತಂದು ತಿಳಿಯನ್ ಬರ್ರಿ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಬಾಯಾಗ ನೀರು ಬರ್ತಾ ಹೋದಲ್ರಿ. ಈ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಅಗದಿ ಸುಲಭ ಐತ್ರಿ. ದಾವಣಗೆರೆ ಹೋಟೆಲ್ನಾಗ ಬೆಣ್ಣೆ ದೋಸೆ ಟೇಸ್ಟ್ ಹೆಂಗಿರ್ತದೆ ನೋಡ್ರಿ, ಹಂಗೆ ನಾವು ಮನ್ಯಾಗ ಮಾಡ್ಕೋಬೋದ್ರಿ. ಅದು ಹೆಂಗೆ ಅಂತಂದು ನಾ ತೋರಿಸ್ಕೊಡ್ತೀನಿ ಬರ್ರಿ. ನೋಡ್ರಿ, ನಾ ಈ ಬೆಣ್ಣೆ ದೋಸೆ ಮಾಡೋಕ್ಕೆ ರೇಷನ್ ಅಕ್ಕಿ ತಗೊಳನ್ರಿ. ನೋಡ್ರಿ, ಸಣ್ಣ ಕಪ್ನಾಗ 4 ಕಪ್ಪಷ್ಟು ಅಕ್ಕಿ ತಗೊಳನ್ರಿ. ಈ ಅಕ್ಕಿನ ಸ್ವಚ್ಛಂಗ ಹಸ್ ಮಾಡ್ಕೊಂಡು ತಗೊಳ್ರಿ. ಇದಕ್ಕೆ ಅರ್ಧ ಕಪ್ಪಿಂದ 1 ಕಪ್ಪಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಮೆಂತ್ಯಕಾಳು, 1 ಸ್ಪೂನಷ್ಟು ಕಡಲೆಬೇಳೆ ತಗೊಳನ್ರಿ. ನೋಡ್ರಿ, ಇಷ್ಟು ಹಾಕ್ಬಿಟ್ಟು ಸ್ವಚ್ಛಂಗ 3 ರಿಂದ 5 ಸಾರಿ ತೊಳ್ಕೊಳ್ರಿ. ನಾ ಈ ಅಕ್ಕಿನ 6 ತಾಸಷ್ಟು ನೆನೆ ಇಟ್ಟನ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಅಕ್ಕಿ ನೆಂದವು ಅಂತಂದು ಇದನ್ನೀಗ ನಾವು ರುಬ್ಕೊಳನ್ರಿ. ನೋಡ್ರಿ, ನಾನು ಇಲ್ಲಿ ಒಂದು ಸಣ್ಣ ಬೌಲ್ನಷ್ಟು ಮಂಡಕ್ಕಿ ತಗೊಳನ್ರಿ. ಆ ಮಂಡಕ್ಕಿನ ನೀರಿನಾಗ ಸ್ವಚ್ಛಗೆ ತೊಳ್ಕೊಂಡು ಈ ಅಕ್ಕಿ ಒಳಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ಈ ಅಕ್ಕಿನ ರುಬ್ಕೊಂಬರನ್ ಬರ್ರಿ. ನೀರನ್ನ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೊಂಡು ರುಬ್ಕೊಳ್ರಿ. ಭಾಳನೂ ತೆಳ್ಳಗೆ ಮಾಡಬೇಡ್ರಿ ಮತ್ತು ಭಾಳನೂ ಗಟ್ಟಿಯಾಗಿ ಹಿಟ್ಟು ರುಬ್ಬೇಡ್ರಿ. ನೋಡ್ರಿ, ಈ ಹದಕ್ಕಿರ್ಬೇಕು, ತೋರ್ಸಕತ್ತಾನೆ ಹಿಂಗಿದ್ರೆ ಸಾಕ್ರಿ. ಈಗ 4 ಜಾರ್ನಷ್ಟು ಹಿಟ್ಟು ರುಬ್ಬೇನ್ರಿ. ಇನ್ನೊಂದು ಟೈಮು ರುಬ್ಬ ಅಷ್ಟೈತೆ ನೋಡ್ರಿ. ಲಾಸ್ಟ್ ಟೈಮ್ ರುಬ್ಬಿದ್ದೀನಿ. ಈಗ ಇದಕ್ಕೆ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋಬೇಕ್ರಿ. ನೋಡ್ರಿ, ಹಿಂಗೆ ಮೈದಾ ಹಿಟ್ಟು ಹಾಕೊಂಡ್ಮೇಲೆ ನೀಟಾಗಿ ಗಂಟಿಲ್ದಂಗೆ ಕಲ್ಸ್ಕೋಬೇಕ್ರಿ. ಕಲ್ಸ್ಕೊಂಡ್ಮೇಲೆ ಇದಕ್ಕೆ ಮತ್ತೊಂದು 2 ಸ್ಪೂನಷ್ಟು ನೀರು ಹಾಕಿಬಿಟ್ಟು ಮತ್ತೆ ರುಬ್ಕೊಳ್ರಿ. ನೋಡ್ರಿ, ಮೈದಾ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಆಗೈತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದ್ರೆ ನಾನು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೇನ್ರಿ. ನೀವು ಸಹ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ರಿ. ಉಪ್ಪು ಹಾಕಿದ್ಮೇಲೆ ನೀಟಾಗಿ ಹಿಂಗೆ ಕಲಿಸ್ಬೇಕ್ರಿ. ಹಿಟ್ಟನ್ನ ಎಷ್ಟು ಚಂದ ಕಲಿಸ್ತಾವಲ್ರಿ ಅಷ್ಟು ಚಂದ ಹಿಟ್ಟು ಹುದುಗ್ ಬರ್ತೈತ್ರಿ. ನೋಡ್ರಿ, ನಾ ಬೆಳಗ್ಗೆ ನೋಡಕತ್ತೀನಿ ಅರ್ಧ ದಬ್ರಿಯಷ್ಟು ಇದ್ದಿದ್ದು ಹಿಟ್ಟು ಬೆಳಗ್ಗೆ ನೋಡ್ರಿ 3/4 ದಬ್ರಿಯಷ್ಟು ಹಿಟ್ಟು ಹುದಿಗೆ ಬಂದತಿ. ಭಾರಿ ಚಂದ ಹಿಟ್ಟು ಬಂದತ್ ನೋಡ್ರಿ. ನೀವು ಇದೇ ಪ್ರೊಸೆಸ್ನಾಗ ಮಾಡ್ಕೊಳ್ರಿ, ಹಿಟ್ಟು ಹಿಂಗೆ ಹುದಿಗೆ ಬರ್ತೈತಿ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅಡ್ಗೆ ಸೋಡಾ ಹಾಕಕತ್ತನ್ರಿ. ನೋಡ್ರಿ, ಹಿಂಗೆ ಹಾಕಿದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಮತ್ತಷ್ಟು ಹಿಟ್ಟು ಸಾಫ್ಟ್ ಆಗುತ್ತ್ರಿ. ಈಗ ದೋಸೆ ಹಿಟ್ಟು ರೆಡಿ ಆಗೈತ್ರಿ. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ನಾಗ ಆಲೂಗಡ್ಡೆ ಪಲ್ಯ ಮಾಡ್ತಾರಲ್ರಿ, ಆ ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದು ನೋಡೋಣ ಬರ್ರಿ. ನೋಡ್ರಿ, ಆಲೂಗಡ್ಡಿನ ನಾನು ಸ್ವಚ್ಛಂಗೆ ತೊಳ್ಕೊಂಡು ಈಗ ಕುಕ್ಕರ್ನ ಹಾಕಿ ಬೇಯಿಸ್ಕೊಳಕತ್ತೇನ್ರಿ. 3 ರಿಂದ 4 ವಿಷಲ್ಲು ಕೂಗಿಸ್ಕೊಳ್ರಿ. ನೋಡ್ರಿ, ವಿಷಲ್ ಕೂಗೋದ್ರಾಗ ನಾವು ಈರುಳ್ಳಿ ಬೇಯಿಸ್ಕೊಳ್ಳೋಣ ಬರ್ರಿ. ನೋಡ್ರಿ, ಗ್ಯಾಸಿನ ಮೇಲೆ ಒಂದು ಡಬರಿ ಇಟ್ಟನಿ. ಅದಕ್ಕೆ 1 ಕಪ್ನಷ್ಟು ನೀರು ಹಾಕೇನ್ರಿ. ಅದಕ್ಕೆ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡ್ರೆ ಈರುಳ್ಳಿ ಹಾಕೇನ್ರಿ. ನೋಡ್ರಿ, ಹಿಂಗೆ 1-2 ಕುದಿ ಕುದಿಬೇಕ್ರಿ. ಭಾಳ ಬೇಯಿಸ್ಕೋಬಾರ್ದ್ರಿ. ಹಿಂಗೆ 1-2 ಕುದಿ ಕುದ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡನ್ರಿ. ಆ ಬಿಸಿಗೆ ಅದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಭಾಳ ಮೆತ್ತಗೆ ಬೇಯಿಸ್ಕೋಬೇಡ್ರಿ, ಸ್ವಲ್ಪ ಕ್ರಂಚಿಯಾಗೇ ಇರಲಿ. ಈಗಿದು ತಣ್ಣಗಾಗೋದ್ರಾಗ ಆಲೂಗಡ್ಡೆ ಸಿಪ್ಪಿನ ತಕ್ಕೊಳ್ಳೋಣ ಬರ್ರಿ. ನೋಡ್ರಿ, ಆಲೂಗಡ್ಡಿನ 4 ವಿಷಲ್ ಕೂಗಿಸಿದ್ನಲ್ರಿ, ನೀಟಾಗಿ ಬೆಂದವ್ರಿ. ಹಿಂಗೆ ಆಲೂಗಡ್ಡೆ ಚಲೋ ತನಕ ಬೆಂದಿದ್ವು ಅಂದ್ರೆ ಸಿಪ್ಪಿ ಬಿಡಿಸೋದು ಕಷ್ಟ ಆಗಲ್ರಿ. ನೋಡ್ರಿ, ಆಲೂಗಡ್ಡೆ ಸಿಪ್ಪಿ ತೆಗೆದ್ಮೇಲೆ ನೀಟಾಗಿ ಹಿಂಗೆ ಸ್ಪೂನಿಂದ ಮ್ಯಾಶ್ ಮಾಡ್ಕೊಳ್ರಿ. ಆಲೂಗಡ್ಡೆ ಚಲೋ ತನಕ ಬೇಯಿಸ್ಕೋಬೇಕ್ರಿ. ನೋಡ್ರಿ, ಹಿಂಗೆ ಮೇಣದ ಥರ ಆಗ್ಬೇಕ್ರಿ. ಈಗ ಈರುಳ್ಳಿನ ತಣ್ಣಗೆ ಹಾಕ್ಬಿಟ್ಟಿದ್ವಲ್ರಿ, ಅದನ್ನು ಒಂದು ಸೋಸ್ಕಿಯಿಂದ ನೀರು ಮತ್ತು ಈರುಳ್ಳಿನ ಸಪ್ರೇಟ್ ಮಾಡ್ಕೋಬೇಕ್ರಿ. ಆಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ರಿ ಆಲೂಗಡ್ಡಿನ ಅದಕ್ಕೆ ಹಾಕಿ ಈರುಳ್ಳಿ ಮತ್ತು ಆಲೂಗಡ್ಡಿನ ನಾವೀಗ ಮಿಕ್ಸ್ ಮಾಡ್ಬೇಕಾಗತ್ರಿ. ಅದಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬರ್ರಿ. ನಾನು 1 ಸ್ಪೂನಷ್ಟು ಉಪ್ಪು ಹಾಕೇನ್ರಿ. ಉಪ್ಪು ಹಾಕಿದ್ಮೇಲೆ ನೀಟಾಗಿ ಹಿಂಗೆ ಆಲೂಗಡ್ಡೆ ಮತ್ತು ಈರುಳ್ಳಿನ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇದಕ್ಕೇನು ಖಾರ ಹಾಕೋ ಅವಶ್ಯಕತೆ ಇಲ್ಲರಿ. ದಾವಣಗೆರೆ ಬೆಣ್ಣೆ ದೋಸೆಗೆ ಆಲೂಗಡ್ಡೆ ಪಲ್ಯನ ಹಿಂಗೆ ಮಾಡ್ತಾರ್ರಿ. ಈಗ ಚಟ್ನಿ ಮಾಡೋಣ ಬರ್ರಿ. ಚಟ್ನಿ ಮಾಡೋಕ್ಕೆ ನಾನು 5 ಹಸಿಮೆಣ್ಸಿನ್ಕಾಯಿ ತಗೊಂಡ್ರಿ. ಎಣ್ಣೆ ಹಾಕಿ ಚಂದಂಗೆ ಹುರ್ಕೊಳ್ರಿ. ನೋಡ್ರಿ, ಇಷ್ಟು ಹುರಿದ್ರೆ ಸಾಕ್ರಿ. ನೋಡ್ರಿ, ಈ ಚಟ್ನಿ ಮಾಡೋಕ್ಕೆ ಹಸಿ ಕೊಬ್ಬರಿನ ತಗೋಬೇಕ್ರಿ. ನೋಡ್ರಿ, ಸಣ್ಣಗೆ ಹೆಚ್ಕೊಂಡು ನಾನು 1 ಬೌಲ್ನಷ್ಟು ಹಸಿ ಕೊಬ್ಬರಿ ತಗೊಂಡ್ರಿ. ಇದಕ್ಕೇನು ಭಾಳ ಸಾಮಾನು ಹಾಕೋ ಅವಶ್ಯಕತೆ ಇಲ್ಲರಿ. ಇದಕ್ಕೆ 2 ಏಲಕ್ಕಿ, 2 ಲವಂಗ ಹಾಕೇನ್ರಿ. ಆಮೇಲೆ ಹುರಿದಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಹಾಕೇನ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಉಪ್ಪು ನೋಡ್ಕೊಂಡು ಹಾಕೊಳ್ರಿ. ನೋಡ್ರಿ, ಈಗ ಮಿಕ್ಸಿ ಮಾಡ್ಕೊಂಬಂದೀನಿ. ಎಷ್ಟು ಚೆನ್ನಾಗಿ ಬಂದೈತಿ ಚಟ್ನಿ ಅಂತ. ಭಾಳ ಸಣ್ಣಗೆ ರುಬ್ಬಕ್ಕೆ ಹೋಗಬೇಡ್ರಿ. ಈ ಹದಕ್ಕಿದ್ರೆ ಸಾಕ್ರಿ.
ನೋಡ್ರಿ ಈಗ ಕೊಬ್ಬರಿ ಚಟ್ನಿನೂ ರೆಡಿ ಆಗೈತ್ರಿ ಮತ್ತು ಆಲೂಗಡ್ಡೆ ಪಲ್ಯನೂ ರೆಡಿ ಆಗೈತ್ರಿ. ದೋಸೆ ಹಾಕನ್ ಬರ್ರಿ. ನೋಡ್ರಿ ಸೋಡಾ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ರಿ, ಮತ್ತೊಂದು ಸ್ವಲ್ಪ ಹಿಟ್ಟು ಹುದಿಗೆ ಬಂದತ್ರಿ. ನೋಡ್ರಿ ಈಗ ದೋಸೆ ಹಾಕನಂತ್ರಿ. ಹಂಚಿನ ಮೇಲೆ ಈರುಳ್ಳಿಯಿಂದ ಎಣ್ಣೆ ಹಚ್ಚಿಬಿಟ್ಟು ಈ ಥರ ನಾನು ದೋಸೆ ಹಾಕಕತ್ತೇನ್ರಿ. ಭಾಳ ಏನು ತೆಳ್ಳಗೆ ದೋಸೆ ಹಾಕಬೇಡ್ರಿ, ಬೆಣ್ಣೆ ದೋಸೆ ಒಂದು ಸ್ವಲ್ಪ ದಪ್ಪನ ಇರ್ತೈತಿ. ಇದಕ್ಕೆ ನಾನು ಮನೆಗೆ ಮಾಡಿರೋ ಬೆಣ್ಣೆನ ಹಾಕಕತ್ತೇನ್ರಿ. ನೋಡ್ರಿ ಬೆಣ್ಣೆ ಹಾಕಿದ ಮೇಲೆ ಬೆಣ್ಣೆ ಹಂಗೆ ಕರ್ಕಂತ ಹೋಗತ್ರಿ. ಹಿಂಗೆ ಕರಗ್ಬೇಕ್ರಿ. ಬೆಣ್ಣೆ ಕರಗಿದ ಮೇಲೆ ಸೈಡಿಗೆಲ್ಲ ಒಂದು ಸ್ವಲ್ಪ ಕೆಂಪಾಗ್ಬೇಕ್ರಿ. ಆಮೇಲೆ ಅದನ್ನು ಈ ಥರ ತಿರುಗಿಸಾಕ್ರಿ. ತಿರುಗಿಸಾಕಿದ ಮೇಲೆ ಮತ್ತೆ ಇನ್ನೊಂದು ಸಲ ತಿರುಗಿಸಿ ದೋಸೆನ ತೆಗೆದ್ಬಿಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತಂದು. ಈಗ ದೋಸೆ ರೆಡಿ ಆಗೈತ್ರಿ. ನೋಡ್ರಿ ಬೆಣ್ಣೆ ದೋಸೆ ಮಾಡೋದು ಎಷ್ಟು ಸುಲಭ ಐತಿ ಅಂತಂದು. ನೀವು ಹಿಂಗೆ ಬೆಣ್ಣೆ ದೋಸೆನ ಮನ್ಯಾಗ ಮಾಡ್ಕೊಂಡ್ರೆ ಹೋಟೆಲಿಗೆ ಹೋಗಿ ಬೆಣ್ಣೆ ದೋಸೆ ತಿನ್ನೋದ ಬಿಡ್ತೀರಿ, ಅಷ್ಟು ರುಚಿಯಾಗಿರ್ತೈತಿ. ಅದೇ ಥರ ಇನ್ನೊಂದು ದೋಸೆ ಹಾಕಿ ತೋರ್ಸಕತ್ತಾನ ನೋಡ್ರಿ. ಸರಿಯಾದ ಅಳತಿ ಒಳಗೆ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯಕಾಳು, ಕಡ್ಲಿಬೇಳೆ ಮತ್ತು ಮಂಡಕ್ಕಿ ಹಾಕಿ ಹಿಂಗೆ ಮಾಡ್ಕೊಂಡ್ರೆ ಚಂದಾಗಿ ದೋಸೆ ಬರ್ತಾವ್ರಿ. ನೋಡಿದ್ರಲ್ಲ ಎರಡನೇ ದೋಸೆನೂ ಎಷ್ಟು ಮಸ್ತಾಗಿ ಬಂದೈತಿ ಅಂತಂದು. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಹಿಂಗೆ ಟ್ರೈ ಮಾಡಿರಿ. ಹಿಂಗೆ ಘಮ ಘಮ ಅನ್ನೋ ಬೆಣ್ಣೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಸವಿರಿ. ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗಣ್ರಿ. ಧನ್ಯವಾದಗಳು.